2011ರ ಕೆಪಿಎಸ್ಸಿ ನೇಮಕಾತಿ ರದ್ದು ವಿಚಾರ ದಿನಕ್ಕೊಂದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತಿದ್ದು ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ನೇಮಕಾತಿ ರದ್ದತಿಗೆ ವಿರೋಧ ವ್ಯಕ್ತಪಡಿಸಿ ನೊಂದ ಅಭ್ಯರ್ಥಿಗಳ ಪರ ಬೆಂಬಲ ಸೂಚಿಸುತ್ತಿರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಗೆ ಮಾಜಿ ಸಂಸದ ಎಚ್. ವಿಶ್ವನಾಥ್ 13 ಪ್ರಶ್ನೆಗಳನ್ನೊಳಗೊಂಡ ಪತ್ರವನ್ನು ರವಾನಿಸಿದ್ದಾರೆ. ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟು ನೋಡ್ಕೊಳ್ತೀರಿ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಆಯ್ಕೆಯಾಗಿರುವಂತಹ 362 ಅಭ್ಯರ್ಥಿಗಳು ನಿರುದ್ಯೋಗಿಗಳೇ ಅಂತ ಮತ್ತೊಂದು ಪ್ರಶ್ನೆಯನ್ನು ಎಸೆದಿದ್ದಾರೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಈಶ್ವರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ನ್ಯೂಸ್ ಡೆಸ್ಕ್ನಿಂದ ಈಶ್ವರ್, ಕುಮಾರಸ್ವಾಮಿಗೆ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮಾಡಿರುವಂಥದ್ದು ಮತ್ತು 13 ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ವಿಶ್ವನಾಥ್ ಹೇಳಿದಂಥ ಮಾತುಗಳೇನು? ರಾಘವೇಂದ್ರ, ಕೆಪಿಎಸ್ಸಿ ಏನೋ ಒಂದು ಪ್ರಕರಣ ನೋಟಿಫಿಕೇಶನ್ ರದ್ದು ಮಾಡಿದ ಸರ್ಕಾರದ ನಿಲುವು, ಕ್ಯಾಬಿನೆಟ್ ನಿಲುವು ಏನು ರದ್ದು ಮಾಡ್ತು, ಅವತ್ತಿಂದ ಇವತ್ತಿನವರೆಗೂ ಕೂಡ ಹಲವಾರು ತಿರುವುಗಳು, ವೈಯಕ್ತಿಕ ಅಪಾದನೆಗಳು, ವೈಯಕ್ತಿಕ ಆರೋಪಗಳು, ಮತ್ತೆ ನೀನು ಕೂಡ ಭ್ರಷ್ಟ, ನೀನು ಮಾಡಿಲ್ವೇ ಅನ್ನೋ ಮಾತುಗಳು ಪದೇ ಪದೇ ಈ ಕಡೆ ಮುಖ್ಯಮಂತ್ರಿಗಳ ವಲಯದಿಂದನೂ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಕೂಡ ಅನೇಕ ಬಾರಿ ಶಿಫಾರಸನ್ನು ಮಾಡಿದ್ದಾರೆ. ಅವರದೇ ಒಂದು ವರ್ಗದವರಿಗೆ ಸೀಮಿತವಾಗಿ ಶಿಫಾರಸನ್ನು ಮಾಡಿದ್ದಾರೆ. ಹಿಂದೆ ಮುಕುಡಪ್ಪನವರನ್ನು ನೇಮಕ ಮಾಡಿದಾಗಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಹೆದರಿಕೆಯನ್ನು ಕೂಡ ಒಡ್ಡಿ ಒಬ್ಬ ಭ್ರಷ್ಟನನ್ನು ನೇಮಕ ಮಾಡಿದ್ರು. ಈಗ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ವಿರುದ್ಧ ಕೆಪಿಎಸ್ಸಿಯನ್ನು ಕ್ಲೀನ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇದು ವಿಪರ್ಯಾಸ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಆಡಿದ್ದಾರೆ. ಕುಮಾರಸ್ವಾಮಿ ಅವರು ಈ ಹಿಂದೆನೂ ಕೂಡ 12 ಪ್ರಶ್ನೆಗಳನ್ನು ಸಿದ್ದರಾಮಯ್ಯನವರಿಗೆ ಎತ್ತಿದ್ರು. ಈಗ ವಿಶ್ವನಾಥ್ ಅಂದರೆ ಕಾಂಗ್ರೆಸ್ನ ಮುಖಂಡರಾದಂಥ ವಿಶ್ವನಾಥ್ ಅವರು ಕುಮಾರಸ್ವಾಮಿ ಅವರಿಗೆ 13 ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಎತ್ತಿರುವಂಥದ್ದು ರಾಘವೇಂದ್ರ, ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲ್ಯಾಕೆ ಮುಟ್ಕೊಳ್ಳೋದು, ಅಂದರೆ ಇದು ಕೆಪಿಎಸ್ಸಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಬೇರೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇಲ್ಲ, ಬಿಜೆಪಿ ಯಾವ ಮುಖಂಡರು ಕೂಡ ಪ್ರತಿಭಟನೆ ಮಾಡ್ತಿಲ್ಲ, ಮತ್ತು ನಿಮ್ಮದೇ ಪಕ್ಷದ ಬೇರೆ ಯಾವ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿಲ್ಲ. ಆದರೆ ಕುಮಾರಸ್ವಾಮಿ ವೈಯಕ್ತಿಕವಾಗಿ ಪ್ರತಿಭಟನೆಯಲ್ಲಿ ಕಳೆದ 7 ದಿನಗಳಿಂದಲೂ ಕೂಡ ಪಾಲ್ಗೊಂಡಿರೋದಕ್ಕೆ ಕಾರಣವೇನೋ ಅಂತ ಒಂದು ಪ್ರಶ್ನೆಯನ್ನು ಈಗ ಎತ್ತಿದ್ದಾರೆ. ಇದಕ್ಕೆ ಉತ್ತರವನ್ನು ಕುಮಾರಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ಕೊಡ್ತಾರೆ ನೋಡಬೇಕು. ಎಚ್.ಎನ್. ಕೃಷ್ಣ ಅವರು ಕೆಪಿಎಸ್ಸಿಗೆ ನೇಮಕವಾದಂಥ ಸಂದರ್ಭದಲ್ಲಿ, ಅಂದರೆ 1996ರಲ್ಲಿ ಅವರ ತಂದೆ ಮುಖ್ಯಮಂತ್ರಿಗಳಾಗಿದ್ದರು, ಅಂದರೆ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಆಗ ನಿಯಮಾವಳಿಯನ್ನೇ ತಿದ್ದುಪಡಿ ಮಾಡಿದ್ರು. ಎಚ್.ಎನ್. ಕೃಷ್ಣ ಅವರ ನೇಮಕ ಆಗಬೇಕು ಅಂತೇಳಿ 8 ಜನ ಸದಸ್ಯರಿದ್ದದ್ದನ್ನು 9 ಜನ ಸದಸ್ಯರನ್ನಾಗಿ ಮಾಡಿದ್ದು ನಿಮ್ಮ ತಂದೆಯವರಲ್ವೇ? ಇದಕ್ಕೂ ಕೂಡ ತಾವು ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 2006ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿದ್ದಾಗ ಯಾರು ಕುಮಾರಸ್ವಾಮಿ ಅವರು 9 ಸದಸ್ಯ ಸಂಖ್ಯೆಯನ್ನು 8ಕ್ಕೆ ಇಳಿಸಿದ್ಯಾಕೆ? ಏರಿಸಿದ್ದು ಕೂಡ ದೇವೇಗೌಡರು, ಇಳಿಸಿದ್ದು ಕುಮಾರಸ್ವಾಮಿ ಅನ್ನೋ ಆರೋಪವನ್ನು ಕೂಡ ವಿಶ್ವನಾಥ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಉತ್ತರ ಪತ್ರಿಕೆ ಮರುಮೌಲ್ಯಮಾಪನ ಮಾಡಲು ಸಿಐಡಿಗೆ ಅಧಿಕಾರ ಇಲ್ಲ ಎನ್ನುವ ತಾವು ದಲಿತ ಮಹಿಳೆಯ ಫೋನ್ ಕರೆಯ ವಿವರ ಪಡೆಯಲು ಯಾರ ಅನುಮತಿ ಪಡೆದುಕೊಂಡಿದ್ದಾರೆ? ಅಂದರೆ ನೇರವಾಗಿ ಮೈತ್ರಿಯ ಪರವಾಗಿ ನಿಂತಿದ್ದಾರೆ ಎಚ್. ವಿಶ್ವನಾಥ್ ಅವರು. ಅಂದರೆ ಮೈತ್ರಿಯ ಒಂದು ಫೋನ್ ಕರೆಗಳನ್ನು ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದರು. ಮೈತ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಕರೆ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಕೂಡ ಬಹಿರಂಗವಾಗಿ ಹೇಳಿದರು. ಹಾಗಾಗಿ ಒಬ್ಬ ದಲಿತ ಮಹಿಳೆಯ ಒಂದು ಫೋನ್ ಕದ್ದಾಲಿಕೆ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ವಿಶ್ವನಾಥ್ ಅವರು ಈ ಸಂದರ್ಭದಲ್ಲಿ ಎತ್ತಿದ್ದಾರೆ ರಾಘವೇಂದ್ರ. ಇದನ್ನು ಮತ್ತೆ ಹೊರತಾಗಿ 6ನೇ ಪ್ರಶ್ನೆ, ಕೆಪಿಎಸ್ಸಿ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಅಂಥ ಒಂದು ಭ್ರಷ್ಟ ಒಂದು ಸಂಸ್ಥೆಯ ಪರವಾಗಿ ನೀವು ಮಾತನಾಡ್ತಿದ್ದೀರಾ, ಅಂದರೆ ಭ್ರಷ್ಟರ ಪರವಾಗಿ ನೀವು ಪ್ರತಿಭಟನೆಯನ್ನು ಮಾಡ್ತಿದ್ದೀರಾ. 362 ಅಭ್ಯರ್ಥಿಗಳ ಪರ ತಾವು ಹೋರಾಟ ಮಾಡ್ತಿರೋದು ನಿಜ. ಆದರೆ ಇದರಲ್ಲಿ ನಿಮ್ಮ ಅಭ್ಯರ್ಥಿಗಳೇ 172 ಜನ ಇದ್ದಾರೆ. ಇದನ್ನು ನೀವು ಸ್ಪಷ್ಟಪಡಿಸ್ತೀರಾ, ಒಪ್ಕೊಳ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಮತ್ತೆ 7ನೇ ಪ್ರಶ್ನೆ, 1998, 99, 2004ರ ಕೆಪಿಎಸ್ಸಿ ನೇಮಕಾತಿ ವಿಚಾರಣೆಯಿಂದ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಬಂದಾಗ ಮುಖ್ಯ ನ್ಯಾಯಮೂರ್ತಿಗಳಾದ ವಘೇಲಾ ಅವರು ಮೊನ್ನೆ ತಾನೇ ಹೇಳಿದರು, ಅನಾಮಧೇಯ ಪತ್ರದ ನೆಪವೊಡ್ಡಿ ಅವರು ವಿಚಾರಣೆಯಿಂದ ಹಿಂದೆ ಸರಿದಿದ್ರು. ಆ ಹಿಂದೆ ಸರಿಯೋದಕ್ಕೆ, ಅನಾಮಧೇಯ ಪತ್ರ ಬರೆಯೋದಕ್ಕೆ, ಒಂದು ರೀತಿಯಲ್ಲಿ ಸಿಜೆ ಅವರಿಗೆ ಒತ್ತಡವನ್ನು ತರೋದಕ್ಕೆ ನೀವು ಕೂಡ ಕಾರಣವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ, ನಿಮ್ಮ ಪಾತ್ರ ಇದೆಯಾ, ಪತ್ರ ಬರೆದವರು ಯಾರು, ಬೆದರಿಕೆ ಹಾಕಿದ್ದು ಯಾರು, ಇದನ್ನು ಕೂಡ ಬಹಿರಂಗಪಡಿಸಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ನೇರವಾಗಿ ಕುಮಾರಸ್ವಾಮಿ ಕಡೆಯವರೇ ವಘೇಲಾ ಅವರಿಗೆ ಪತ್ರ ಬರೆದಿದ್ದಾರಾ ಅನ್ನೋ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಮಾಡ್ತಿದ್ದಾರೆ. ಜೊತೆಗೆ ರಾಘವೇಂದ್ರ, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಎಚ್.ಎನ್. ಕೃಷ್ಣ ಪರಪ್ಪನಗರ ಜೈಲಿನಲ್ಲಿದ್ದಾಗ ಕುಮಾರಸ್ವಾಮಿ ಅವರು 2 ಬಾರಿ ಹೋಗಿ ಭೇಟಿ ಮಾಡಿದ್ರು. ಅಂದರೆ ಭ್ರಷ್ಟಾಚಾರದ ಆರೋಪ ಹೊತ್ತು ಅವರನ್ನು ಜೈಸಿನಲ್ಲಿದ್ದಾಗ 2 ಸಲ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು. ಇದು ಅಂದಿನ ಒಂದು ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಲ್ಲಿ ಸೂಕ್ತವೇ ಅನ್ನೋ
ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ KPSC ಹಾಲಿ ಸದಸ್ಯರು ಮತ್ತು ಮಾಜಿ ಸದಸ್ಯರು ಇವ್ರು ಯಾರೂ ಕೂಡ KPSC ಭ್ರಷ್ಟಾಚಾರದ ಬಗ್ಗೆ ಒಬ್ಬರು ಕೂಡ ಮಾತನಾಡ್ತಿಲ್ಲ. ಕೇವಲ ಅವರ ಕುಟುಂಬದವರು ಯಾರೊಬ್ಬರು ಮಾತನಾಡ್ತಿದ್ದಾರೆ. ಇವರೆಲ್ಲ ಯಾಕೆ ಮಾತನಾಡ್ತಿಲ್ಲ ಅನ್ನೋದನ್ನು ಕೂಡ ನೀವು ಬಹಿರಂಗಪಡಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಆಯ್ಕೆ ಪಟ್ಟಿಲಿರೋ 362 ಮಂದಿಯೂ ಕೂಡ ಇವತ್ತೇನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಸಾಥನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 362 ಮಂದಿಯಲ್ಲಿ 50 ಜನ ಅಭ್ಯರ್ಥಿಗಳು ಮಾತ್ರ ಕಾಣ್ತಿದ್ದಾರೆ. ಉಳಿದ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿಲ್ಲ. ಯಾಕೆ ಉಳಿದ ಅಭ್ಯರ್ಥಿಗಳು ಯಾಕೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿಲ್ಲ ಅನ್ನೋದಕ್ಕೆ ಸ್ಪಷ್ಟೀಕರಣವನ್ನು ಕೊಡಿ ಅನ್ನೋ ಮಾತನ್ನು ಕೂಡ ವಿಶ್ವನಾಥ್ ಅವರು ಎತ್ತಿದ್ದಾರೆ. ಆಯ್ಕೆ ಪಟ್ಟಿಯಲ್ಲಿ ಈ ಒಟ್ಟಾರೆ ಹೀಗೆ 13 ಪ್ರಶ್ನೆಗಳನ್ನು, ಮಹತ್ವದ ಪೂರ್ಣವಾದ ಪ್ರಶ್ನೆಗಳನ್ನು ವಿಶ್ವನಾಥ್ ಅವರು ಎತ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು JDS ಕಚೇರಿಯಲ್ಲಿ ಮಾಡ್ತಿದ್ದಾರೆ. ರಾಘವೇಂದ್ರ ಅವರು ಈಗಾಗಲೇ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. HN ಕೃಷ್ಣ ಅವರನ್ನು ನೇಮಕ ಮಾಡಿದ್ದು ನಾವಲ್ಲ, SM ಕೃಷ್ಣ ಕಾಲದಲ್ಲಿ ಆಗಿದೆ. ಇದರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅನೇಕ ಬಾರಿ ಶಿಫಾರಸನ್ನು ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಾನೀಗ ಬಿಟ್ಟಿರೋದು ಕೇವಲ ಮರಿ ಹಾವು ಅಷ್ಟೇ, ಇನ್ನೂ ಕೂಡ ದೊಡ್ಡ ದೊಡ್ಡ ಮಟ್ಟದ ಹಾವು ಕಾಳಿಂಗ ಸರ್ಪ ಇರಬಹುದು ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಒಟ್ಟಾರೆ ಭ್ರಷ್ಟಾಚಾರದ ಒಂದು KPSC ನೋಟಿಫಿಕೇಶನ್ ರದ್ದಾದ ನಂತರ ಯಾರೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರೆಲ್ಲ ಶಿಫಾರಸನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳಂತೂ ಬಹಿರಂಗವಾಗ್ತಿರೋದು ಒಂದು ಸ್ವಾಗತಾರ್ಹ ಅಂತ ಹೇಳ್ಬೋದು. ರಾಘವೇಂದ್ರ, ಓಕೆ ಈಶ್ವರ್, ಇವತ್ತು ವಿಶ್ವನಾಥ್ ಮಾಡಿರುವಂಥ ವಾಗ್ದಾಳಿ ಕುಮಾರಸ್ವಾಮಿ ಅವರ ಮೇಲಿನ ನೇರವಾದಂತಹ ಸಮರವ ಅಥವಾ ಒಂದು ಸಾಮಾಜಿಕ ಪ್ರಜ್ಞೆಯಿಂದ ಮಾಡಿರುವಂಥ ವಾಗ್ದಾಳಿನ? ವಿಶ್ವನಾಥ್ ಅವರ ಈ ಒಂದು 13 ಪ್ರಶ್ನೆಗಳ ಹಿಂದಿನ ರಹಸ್ಯ ಏನು ಅಂತ? ರಾಘವೇಂದ್ರ, KPSC ಅನ್ನೋ ಸಂಸ್ಥೆ ಬಹುತೇಕವಾಗಿ ರಾಜ್ಯದ ಎಲ್ರಿಗೂ ಕೂಡ ಗೊತ್ತಿದೆ. ಅದೊಂದು ಭ್ರಷ್ಟ ಸಂಸ್ಥೆ. ಅನೇಕ ಬಾರಿ 99 ಬ್ಯಾಚ್, 98, 2004 ಪ್ರತಿ ಸಲ KPSC ಇದು ಪರೀಕ್ಷೆ ನಡೆದಾಗಲೂ ಕೂಡ ವ್ಯಾಪಕವಾದ ಅವ್ಯವಹಾರ ನಡೆದಿರೋದು ಬೆಳಕಿಗೆ ಬಂದಿದೆ. ಅನೇಕ ಅಭ್ಯರ್ಥಿಗಳು ಅದರಲ್ಲಿ ತಮ್ಮ ಅಂದರೆ ಪ್ರಾಮಾಣಿಕವಾದ ಅಭ್ಯರ್ಥಿಗಳು ಕೂಡ ಒಂದು ಸದಸ್ಯತೆ ನೇಮಕವಾಗದಲ್ಲೇ ಅನೇಕ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ. ಅಂಥ ಒಂದು KPSC ಸಂಸ್ಥೆ ಮುಚ್ಚಬೇಕು ಅಂತೇಳಿ ಹಲವಾರು ಬಾರಿ ಸಂಸ್ಥೆ ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಆದರೆ ಈಗ ಅದನ್ನು ನೋಟಿಫಿಕೇಶನ್ ರದ್ದಾದ ನಂತರ ಸಿದ್ದರಾಮಯ್ಯ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಮಾತನ್ನು KPSC ಏನು ಪರವಾಗಿರದಂಥ ಒಂದು ಬೆಂಬಲಿಗರು ವಾದವನ್ನು ಮಾಡ್ತಿದ್ದಾರೆ. ಆದರೆ ಈ 362 ಜನ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಬೆಂಬಲ ಕೊಡ್ತಾ ಇರೋದು ಕೂಡ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ಒಬ್ಬರು ಹೋಗಿದ್ದಾರೆ. ಆದರೆ ಬಿಜೆಪಿಯಿಂದ ಯಾವ ನಾಯಕರು ಕೂಡ ಬಂದಿಲ್ಲ. ಹಾಗಾಗಿ ವಿಶ್ವನಾಥ್ ಈ 13 ಪ್ರಶ್ನೆಗಳನ್ನು ಸಾಮಾಜಿಕವಾಗಿ ಎತ್ತಿದ್ದಾರಾ ಅಥವಾ ವೈಯಕ್ತಿಕವಾಗಿ ಎತ್ತಿದ್ದಾರಾ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಬಂದು ನಿಂತಿದ್ದಾರಾ ಅನ್ನೋ ಪ್ರಶ್ನೆಗಳೆಲ್ಲವೂ ಕೂಡ ಇಲ್ಲಿ ಅಡಕವಾಗಿದೆ. ಜೊತೆಗೆ ಇವರು ಎತ್ತಿರೋ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದೇ ಆದಲ್ಲಿ ಅಲ್ಲೂ ಕೂಡ ಯಾರೆಲ್ಲ ಭ್ರಷ್ಟಾಚಾರ, HN ಕೃಷ್ಣ ನೇಮಕಾತಿಗೆ ಯಾವ ರೀತಿಯಾದ ಒಬ್ಬ ಭ್ರಷ್ಟನ ನೇಮಕ ಮಾಡೋದಕ್ಕೆ ಯಾರು ಅವ್ಯವಹಾರ ಮಾಡಿದ್ರು ಅನ್ನೋದು ಕೂಡ ಇದು ಸಾಬೀತಾಗುತ್ತೆ. ಇದು ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ಸರಿ ಹೋಗಬಹುದು ಭ್ರಷ್ಟಾಚಾರ ಸಾಬೀತಾದರೆ. ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ SM ಕೃಷ್ಣ ಅವಧಿಯಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಒಂದು ವೇಳೆ ಶಿಫಾರಸು ಮಾಡಿದರೆ ಅದನ್ನು ಕೂಡ ಬಹಿರಂಗ ಮಾಡೋದ್ರ ಮೂಲಕ ಎಲ್ಲ ಭ್ರಷ್ಟರು ಕೂಡ ಬಹಿರಂಗವಾಗಿ ಹೊರಗೆ ಬರಲಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ಈಶ್ವರ್ ನಿಮ್ಮೆಲ್ಲ ಮಾಹಿತಿಗೆ. KPSC ನೇಮಕಾತಿಯನ್ನು ರದ್ದುಗೊಳಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ ಅಂತ ಮಾಜಿ CM HD ಕುಮಾರಸ್ವಾಮಿ ಹೇಳಿದರು. ಬೆಂಗಳೂರಿನ JDS ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು KPSC ಅಭ್ಯರ್ಥಿಗಳ ಭವಿಷ್ಯದಲ್ಲಿ ಸರ್ಕಾರ ಚೆಲ್ಲಾಟ ಆಡ್ತಿದೆ ಅಂತಾನು ಕಿಡಿಕಾರಿದರು. ಅಭ್ಯರ್ಥಿಗಳ ಪ್ರತಿಭಟನೆಯ ಬಗ್ಗೆ CM ಬಾಯಿ ಚಪಲಕ್ಕೆ ಮಾತನಾಡದಂತೆ ನಾನು ಮಾತನಾಡಲ್ಲ, ಅಗತ್ಯವೆನಿಸಿದ್ರೆ ನೇಮಕಾತಿಯನ್ನು ಸರ್ಕಾರ ತಡೆ ಹಿಡಿಯಬಹುದು ಅಷ್ಟೇ. ಅಲ್ಲದೆ ಈ ಹಿಂದೆ JH ಪಟೇಲ್ ಅಧಿಕಾರಾವಧಿಯಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದರು. ಆಗ KPSCಗೆ ಮುಕುಡಪ್ಪ ಅವರನ್ನು ನೇಮಕ ಮಾಡಿದ್ದಾರೋ, ರಾಜೀನಾಮೆ ನೀಡುವುದಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ದೇವೇಗೌಡರಿಗೆ ಬೆದರಿಕೆ ಹಾಕಿದರು. ಹೀಗಾಗಿ ಒಲ್ಲದ ಮನಸ್ಸಿನಿಂದಲೇ ಮುಕುಡಪ್ಪ ನೇಮಕಕ್ಕೆ JH ಪಟೇಲರು ಸಮ್ಮತಿಸಿದರು ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. 23 ಸೆಕ್ಷನ್ 2 ಜಯಚಂದ್ರ ಅವರಿಗೆ ಸರ್ಕಾರಕ್ಕೆ ಇದರ ಅರಿವಿದೆಯೇ? ಇಲ್ಲಿ COD ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ಹೇಳ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು